ಇನ್ನು ಇದೆಲ್ಲದರ ಜೊತೆಗೆ ಜೆ ಡಿ ಎಸ್ ಪಕ್ಷದ ಚಿಹ್ನೆಗೆ ಹೊಸ ಟಚ್ ಸಿಗ್ತಾ ಇದೆಯಾ ಅಂದರೆ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ, ಆ ಚಿಹ್ನೆಯಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ ದಳಪತಿಗಳು. ತೆನೆ ಹೊತ್ತ ಮಹಿಳೆ ಚಿತ್ರ ಇರುತ್ತೆ, ಅದ್ರ ಜೊತೆಗೆ ಈ ಚಕ್ರದ ಗುರುತನ್ನು ಕೂಡ ಹಾಕಬೇಕು ಅನ್ನುವಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರ ಸಲಹೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಈ ವಿಚಾರ ಚರ್ಚೆ ಬಂತು. ಆಯೋಗಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಸಲ್ಲಿಸಬೇಕು ಅಂತ ತೀರ್ಮಾನಿಸಲಾಯಿತು. ಆಯೋಗದಿಂದ ಅನುಮತಿ ಸಿಕ್ಕರೆ ಚಿಹ್ನೆ ರಿಲೀಸ್ ಆಗುತ್ತೆ, ಹೊಸ ಚಿಹ್ನೆ. ಒಂದಷ್ಟು ಭಾವನಾತ್ಮಕ ಲೆಕ್ಕಾಚಾರಗಳು ಕೂಡ ಇದಾವಂತೆ. ಚಕ್ರ ಸೇರಿಸೋದ್ರಿಂದ ಚಲಿಸೋ ರೀತಿಯಲ್ಲಿ ಕಾಣುತ್ತೆ ಅಂತ, ಇದು ಪಕ್ಷಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತೆ ಅನ್ನುವಂಥದ್ದು ನಂಬಿಕೆ. ಪೂರ್ಣ ವೃತ್ತ ಹಾಕೋದ್ರಿಂದ ಒಳ್ಳೆಯದು ಅನ್ನುವಂಥ ನಂಬಿಕೆ. ಜೊತೆಗೆ ಈ ಜ್ಯೋತಿಷಿಗಳ ಪ್ರಭಾವನೂ ಕೂಡ ಇದರಲ್ಲಿರುತ್ತೆ, ಯಾವುದೇ ಡೌಟ್ ಇಲ್ಲ. ಹೇಳಿ ಕೇಳಿ ದೇವೇಗೌಡರ ಕುಟುಂಬ ಈ ಜ್ಯೋತಿಷಿಗಳನ್ನು, ಜ್ಯೋತಿಷ್ಯ ಶಾಸ್ತ್ರವನ್ನು ತುಂಬ ನಂಬುವಂಥದ್ದು. ಜೊತೆಗೆ ಈ ದೇವರು ದಿಂಡ್ರು ಅಂದರೆ ವಿಪರೀತವಾದಂಥ ನಂಬಿಕೆ. ಹೀಗಾಗಿ ತೆನೆ ಹೊತ್ತ ಮಹಿಳೆಯ ಜೊತೆಗೆ ಚಕ್ರದ ಗುರುತು ಕೂಡ ಸೇರಿಕೊಂಡು ಹೊಸ ಲೋಗೋ ಬರುತ್ತಂತೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ಈಗ ಅದರ ಚಿಹ್ನೆ ಬದಲಾಗುತ್ತೆ, ಅದರಲ್ಲಿ ಏನೋ ಮಾರ್ಪಾಡಾಗುತ್ತೆ, ಅದೆಲ್ಲದರ ಜೊತೆಗೆ ಅದನ್ನು ಬಿಟ್ಟು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ವಿಪರೀತವಾದಂಥ ವಾದ ನಡೀತಾ ಇದೆ ಅದನ್ನು ನೋಡಬೇಕು. ಯಾಕಂದರೆ ಇದ್ಯಾಕೋ ಒಂದು ಹಂತ ಮೀರಿ ಹೋಗ್ತಾ ಇದೆ. ಅವ್ರು ಇವ್ರಿಗೆ ಬೈಯೋದು, ಇದು ಅವರು ಇವ್ರಿಗೆ ಬೈಯೋದು, ಇದು ಜೊತೆಗೇನು ಅಂತಂದರೆ ಅಲ್ಲಿ ಬ್ಲೂ ಫಿಲಮಿಂದ ಹಿಡಿದು ಸಿ ಡಿ ಫ್ಯಾಕ್ಟ್ರಿ ತನಕ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇವೆ. ಸುನಿಲ್. ಖಂಡಿತ ರಂಗನಾಥ್, ಈಗಾಗಲೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಈಗಾಗಲೇ ತೀರಾ ವೈಯಕ್ತಿಕ ಟೀಕೆಗಳು ಕೂಡ ಜೋರಾಗಿದೆ. ಈಗಾಗಲೇ ಎಕ್ಸ್ ಖಾತೆಯಲ್ಲಿ ಈಗಾಗಲೇ ಸಿ ಡಿ ಫ್ಯಾಕ್ಟ್ರಿ ಆಗ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರು ವಾಗ್ದಾಳಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನ ಗುರಿ ಹಾಕಿಸ್ಕೊಂಡು ಎಕ್ಸ್ ಖಾತೆಯಲ್ಲಿ ಜೆ ಡಿ ಎಸ್ ಕೂಡ ಟ್ವೀಟ್ ಮಾಡಿತ್ತು. ಅದಕ್ಕೆ ಕೌಂಟರ್ ಆಗಿ ಈಗಾಗಲೇ ಕಾಂಗ್ರೆಸ್ ಕೂಡ ಕೌಂಟರ್ ಮಾಡಿದೆ. ಯಾಕೆಂದರೆ ಒಂದು ಒಳನರಸೀಪುರ ಘಟನೆಯ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರನ್ನು ಕುಟುಕುವಂಥ ಕೆಲಸ ಕೂಡ ಮಾಡಿದೆ. ಇದರ ನಡುವೆ ಜೆ ಡಿ ಎಸ್ ಪಕ್ಷದ ಚಿಹ್ನೆಯನ್ನು ಕೂಡ ಬದಲಾವಣೆ ಮಾಡಬೇಕು, ಒಂದಷ್ಟು ಲೆಕ್ಕಾಚಾರ ಕೂಡ ಈಗಾಗಲೇ ಜೆ ಡಿ ಎಸ್ ನಲ್ಲಿ ನಡೀತಾ ಇದೆ. ಈಗಾಗಲೇ ಜೆ ಡಿ ಎಸ್ನ ಚಿಹ್ನೆ ಎಂದೇ ತೆನೆ ಹೊತ್ತ ಮಹಿಳೆ ಇರುವಂಥ ಚಿಹ್ನೆ ಇದೆ. ಆ ಒಂದು ಚಿಹ್ನೆಯ ಜೊತೆಗೆ ಚಕ್ರವನ್ನು ಸೇರಿಸಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಆಗಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ದೇವೇಗೌಡರ ಸಲಹೆಯಂತೆ ಕೋರ್ ಕಮಿಟಿ ಸಭೆಯಲ್ಲಿ ಇದರ ಬಗ್ಗೆ ಒಂದಷ್ಟು ವಿಸ್ತೃತವಾಗಿ ಚರ್ಚೆಯೂ ಕೂಡ ಆಗಿದೆ. ಅದಾದ ನಂತರ ಸಂಬಂಧಪಟ್ಟಂತೆ ಈಗಾಗಲೇ ಎಲೆಕ್ಷನ್ ಕಮಿಷನ್ ಅವರಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಚಕ್ರದ ಗುರುತನ್ನ ಚಿಹ್ನೆಯ ಜೊತೆಗೆ ಸೇರಿಸಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಈಗಾಗಲೇ ಜೆ ಡಿ ಎಸ್ ಮುಂದಾಗಿದೆ. ಯಾವಾಗ ಚುನಾವಣಾ ಆಯೋಗದಿಂದ ಅವರಿಗೆ ಒಂದು ಅನುಮತಿ ಸಿಕ್ಕುತ್ತೆ, ಅದಾದ ನಂತರದ ಹೊಸ ಲೋಗೋವನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲ ರೀತಿ ಸಿದ್ಧತೆಗಳು ಕೂಡ ಆಗಿದೆ. ಪ್ರಮುಖವಾಗಿ ಈಗಾಗಲೇ ಜೆ ಡಿ ಎಸ್ನ ಚಿಹ್ನೆ ಅಂತಂದರೆ ತೆನೆ ಹೊತ್ತ ಮಹಿಳೆ, ಆ ಒಂದು ಚಿಹ್ನೆ ಜೊತೆಗೆ ಚಕ್ರವನ್ನು ಸೇರಿಸೋದ್ರಿಂದ ಒಂದು ಪಕ್ಷದಲ್ಲಿ ಒಂದು ಚಟುವಟಿಕೆ ಹೆಚ್ಚಾಗುತ್ತೆ. ಈ ಒಂದಿಂದ ಒಂದು ಚಿಹ್ನೆ ಬದಲಾವಣೆಯಿಂದ ಒಂದು ಪೂರಕವಾದ ಒಂದು ಬೆಳವಣಿಗೆ ಪಕ್ಷಕ್ಕೆ ಕೂಡ ಆಗುತ್ತೆ, ಒಂದು ಸಕಾರಾತ್ಮಕವಾದ ಒಂದು ಶಕ್ತಿ ಪಕ್ಷಕ್ಕೆ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ದೇವೇಗೌಡರು ಇಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನೀವಾಗಲೇ ಹೇಳ್ದಂಗೆ ದೇವೇಗೌಡರ ಕುಟುಂಬ ಅತಿ ಹೆಚ್ಚು ದೇವರನ್ನು ನಂಬುವಂಥ ಕುಟುಂಬ, ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವ ಕುಟುಂಬ. ಈ ಒಂದು ಚಿಹ್ನೆಯ ಒಂದು ಜೊತೆಗೆ ಚಕ್ರವನ್ನು ಸೇರಿಸುವಂಥ ಲೆಕ್ಕಾಚಾರ ಎಂದೇ ಜ್ಯೋತಿಷ್ಯ ಶಾಸ್ತ್ರವೂ ಕೂಡ ಅಡಗಿದೆ. ಇದರ ಪಕ್ಷದ ಒಂದಷ್ಟು ಬೆಳವಣಿಗೆ ಅನುಕೂಲವಾಗುತ್ತೆ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಮಾಡಿದೆ. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈಗಾಗಲೇ ಒಂದಷ್ಟು ಟೀಕಾಪ್ರಹಾರವನ್ನು ತೀರಾ ವೈಯಕ್ತಿಕವಾಗಿ ಇಳಿದು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ದೇವೇಗೌಡರು ಪಕ್ಷದ ಚಿಹ್ನೆ ತೆನೆ ಹೊತ್ತ ಮೇಲೆ ಚಿಹ್ನೆ ಇದೆ, ಅದರ ಜೊತೆಗೆ ಚಕ್ರದ ಗುರುತನ್ನು ಸೇರಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಕೂಡ ಮಾಡಿರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.